ನಮಸ್ಕಾರ ಸ್ನೇಹಿತರೆ. ಶ್ರೀ ವರಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ವರಮಹಾಲಕ್ಷ್ಮಿ ವ್ರತ ಎನ್ನುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ವಿಶೇಷವಾದ ವ್ರತದಲ್ಲಿ ಒಂದು. ವಿಶೇಷವಾಗಿ ಮಹಿಳೆಯರು ತಮ್ಮ ಕುಟುಂಬದ ಸುಖ, ಶಾಂತಿ, ಹಾಗೆ ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ಭಕ್ತಿಯಿಂದ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುತ್ತಾರೆ. ಆದರೆ ಪೂಜೆ ಮಾಡುವಾಗ ಕೆಲವು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ಇದು ನಾವು ವರಮಹಾಲಕ್ಷ್ಮಿ ಪೂಜೆಯ ಸಮಯದಲ್ಲಿ ತಪ್ಪದೇ ಎಚ್ಚರಿಕೆ ವಹಿಸಬೇಕಾದ 10 ಪ್ರಮುಖ ವಿಷಯವನ್ನು ಇಂದು ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಪೂಜೆಯ ನಂತರ ಯಾವ ವಿಷಯವನ್ನು ಗಮನದಲ್ಲಿ ಇರಿಸಿಕೊಳ್ಳಬೇಕು, ಹಾಗೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಸಲಾಗಿದೆ. ಮೊದಲಿಗೆ ನಾವು ಪೂಜಾ ಕ್ರಮಗಳು ಹಾಗೆ ಪೂಜೆಗೆ ಬೇಕಾದ ಅವಶ್ಯಕವಾದ ಮಾಹಿತಿಯನ್ನು ಈಗ ತಿಳಿಯೋಣ. ಮೊದಲಿಗೆ ಪೂಜಾ ಸ್ಥಳದ ಸ್ವಚ್ಛತೆ. ಮೊದಲನೇದಾಗಿ ಪೂಜಾ ಸ್ಥಳದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ. ಪೂಜೆ ಮಾಡುವ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ, ಸಾಧ್ಯವಾದರೆ ರಂಗೋಲಿ ಹಾಕಿ ನಂತರ ದೇವಿಯ ಮಂಟಪವನ್ನು ಸಿದ್ಧಪಡಿಸಿ. ಪೂಜಾ ಸಾಮಗ್ರಿಗಳನ್ನು ನೆಲದ ಮೇಲೆ ಎಲ್ಲೆಂದರಲ್ಲಿ ಇಡುವ ಬದಲು ಸ್ವಚ್ಛವಾದ ತಟ್ಟೆ ಅಥವಾ ಬಟ್ಟೆಯ ಮೇಲೆ ಇಡುವುದು ಉತ್ತಮವಾಗಿರಲಿದೆ. ನಮ್ಮ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ವಚ್ಛತೆ ಮತ್ತು ಶಿಸ್ತಿನೊಂದಿಗೆ ಸಂಬಂಧಿಸಿ ನೋಡಲಾಗುತ್ತದೆ. ಆದ್ದರಿಂದ ಪೂಜೆಯ ಸಾಮಗ್ರಿಗಳನ್ನು ನೀವು ನೆಲದ ಮೇಲೆ ಎಲ್ಲೆಂದರಲ್ಲಿ ಇಡುವ ಬದಲು ಸ್ವಚ್ಛವಾದ ತಟ್ಟೆ ಅಥವಾ ಬಟ್ಟೆಯ ಮೇಲೆ ಇರಿಸುವುದು ಉತ್ತಮವಾಗಿರಲಿದೆ. ನಮ್ಮ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಸ್ವಚ್ಛತೆಯಿಂದ ಇರುವುದನ್ನು ನೀವು ಕಲಿಯಬೇಕಾಗಿರಲಿದೆ ಅಥವಾ ಈ ಶಿಸ್ತನ್ನು ನೀವು ತಪ್ಪದೇ ಪಾಲಿಸಬೇಕಾಗಿರಲಿದೆ. ನೀವು ನೆನಪಿನಲ್ಲಿ ಇಡಬೇಕಾದ ಎರಡನೇ ಪ್ರಮುಖ ವಿಷಯವೇನೆಂದರೆ ಕಳಶ ಸ್ಥಾಪನೆಯಲ್ಲಿ ಗಮನ. ಹೌದು, ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಳಶಕ್ಕೆ ವಿಶೇಷ ಮಹತ್ವವಿದೆ. ಕಳಶವನ್ನು ಇಡುವ ಮೊದಲು ಅದನ್ನು ಸ್ವಚ್ಛಗೊಳಿಸಿ ತೊಳೆದು ಪೂಜಾ ವಿಧಾನದಂತೆ ನೀರು ಅಥವಾ ಇತರ ಸಾಮಗ್ರಿಗಳನ್ನು ಹಾಕಿ ಸಿದ್ಧಪಡಿಸಿ. ಮಾವಿನ ಎಲೆಗಳು ಮತ್ತು ತೆಂಗಿನ ಕಾಯಿಯನ್ನು ಇಡುವಾಗ ನಿಮ್ಮ ಕುಟುಂಬದ ಸಂಪ್ರದಾಯದ ಅಥವಾ ಪುರೋಹಿತರ ಮಾರ್ಗದರ್ಶನವನ್ನು ಅನುಸರಿಸುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದಾಗಿ ಕಳಶವನ್ನು ಇಟ್ಟ ನಂತರ ಅದನ್ನು ಪದೇ ಪದೇ ಸ್ಥಳಾಂತರಗೊಳಿಸುವುದನ್ನು ತಪ್ಪಿಸಿ. ಕಳಶದ ಬಳಿ ಅನಗತ್ಯ ವಸ್ತುಗಳನ್ನು ಇಡಬೇಡಿ. ಇನ್ನು ಮುಂದಿನದ್ದಾಗಿ ಎಚ್ಚರಿಕೆ ವಹಿಸಬೇಕಾದ ಮುಂದಿನ ವಿಷಯ ದೇವಿಗೆ ಅರ್ಪಿಸುವ ಹೂವು ಮತ್ತು ಪೂಜಾ ಸಾಮಗ್ರಿಗಳು. ಅಮ್ಮನಿಗೆ ಅರ್ಪಿಸುವ ಹೂವುಗಳನ್ನು ಸಾಧ್ಯವಾದಷ್ಟು ತಾಜಾ ಮತ್ತು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಿ. ಹಾಳಾದ ಅಥವಾ ಒಣಗಿದ ಹೂವುಗಳನ್ನು ದೇವಿಗೆ ಬಳಸಬೇಡಿ. ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಹಣ್ಣು, ನೈವೇದ್ಯ ಮುಂತಾದವುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಮುಂಚಿತವಾಗಿ ಇವನ್ನು ಸಿದ್ಧಪಡಿಸಿಕೊಳ್ಳಿ. ಪೂಜೆಯ ಮಧ್ಯ ಸಾಮಗ್ರಿಗಾಗಿ ಹುಡುಕಾಡುವ ಪರಿಸ್ಥಿತಿಯನ್ನು ಬರದಂತೆ ನೋಡಿಕೊಳ್ಳುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಎಚ್ಚರಿಕೆ ವಹಿಸಬೇಕಾದ ವಿಷಯ ದೀಪದ ವಿಷಯದಲ್ಲಿ ವಿಶೇಷ ಎಚ್ಚರಿಕೆ ಇರಲಿ. ಪೂಜೆಯ ಸಮಯದಲ್ಲಿ ದೀಪ ಹಚ್ಚುವುದು ಅತ್ಯಂತ ಸಾಮಾನ್ಯ, ಆದರೆ ದೀಪವನ್ನು ಸುರಕ್ಷಿತ ಸ್ಥಳದಲ್ಲಿ ಇಡುವುದು ಬಹಳ ಮುಖ್ಯವಾಗಿರಲಿದೆ. ದೀಪದ ಹತ್ತಿರ ಪರದೆ, ಕಾಗದ, ಬಟ್ಟೆ ಅಥವಾ ಸುಲಭವಾಗಿ ಬೆಂಕಿ ಇಡುವ ವಸ್ತುಗಳನ್ನು ಇಡಬೇಡಿ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ವಿಶೇಷವಾಗಿ ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ. ಹಾಗೆ ಪೂಜೆ ಮುಗಿದ ನಂತರವೂ ದೀಪವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಿ. ಇದು ಧಾರ್ಮಿಕ ವಿಚಾರ ಮಾತ್ರವಲ್ಲ, ಮನೆಯ ಸುರಕ್ಷತೆಯ ದೃಷ್ಟಿಯಿಂದಲೂ ಬಹಳ ಮುಖ್ಯವಾದ ವಿಷಯವಾಗಿರಲಿದೆ. ಇನ್ನು 5ನೇದಾಗಿ ನೀವು ಗಮನಿಸಬೇಕಾದ ವಿಷಯ ನೈವೇದ್ಯ ಬಗ್ಗೆ ಗಮನ ಇರಲಿ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ದೇವಿಗೆ ವಿವಿಧ ರೀತಿಯ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ನೈವೇದ್ಯವನ್ನು ಸಾದಷ್ಟು ಸ್ವಚ್ಛವಾಗಿ ಹಾಗೆ ಸಾತ್ವಿಕವಾಗಿ ತಯಾರಿಸಿ. ಅಡುಗೆ ಮಾಡುವಾಗ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ನೈವೇದ್ಯವನ್ನು ದೇವಿಗೆ ಅರ್ಪಿಸುವ ಮೊದಲು ರುಚಿ ನೋಡುವುದನ್ನು ನಿಮ್ಮ ಕುಟುಂಬದ ಆಚರಣೆಯಂತೆ ತಪ್ಪಿಸುವ ಪದ್ಧತಿ ಇದ್ದರೆ ಅದನ್ನು ಪಾಲಿಸಿ. ಇಲ್ಲಿ ಮುಖ್ಯವಾದದ್ದು ಆಹಾರದ ಸ್ವಚ್ಛತೆ ಮತ್ತು ಭಕ್ತಿಯಿಂದ ಅರ್ಪಿಸುವ ಮನೋಭಾವವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಎಚ್ಚರಿಕೆ ವಹಿಸಬೇಕಾದ ವಿಷಯ ಪೂಜೆಯ ಸಮಯದಲ್ಲಿ
ಮನಸ್ಸಿನ ಶಾಂತಿ ಇದು ಬಹಳ ಮುಖ್ಯವಾದ ವಿಷಯವಾಗಿರಲಿದೆ. ಪೂಜೆ ಮಾಡುವ ಸಮಯದಲ್ಲಿ ಸಾಧ್ಯವಾದಷ್ಟು ಕೋಪ, ಜಗಳ ಮತ್ತು ಅಶಾಂತಿಯನ್ನು ದೂರವಿಡಿ. ಪೂಜೆ ಮಾಡುವುದರಿಂದಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳು ಕಂಡುಬಂದರೂ ಕೂಡ ಅದನ್ನು ಅಲ್ಲೇ ಬಿಟ್ಟು ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶ, ಅಂದರೆ ಈ ಸಮಯದಲ್ಲಿ ದೇವಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು. ಪೂಜೆ ಮಾಡುತ್ತಿರುವಾಗ ಮನೆಯಲ್ಲಿ ಯಾವುದೇ ರೀತಿಯ ವಿಚಾರಗಳಿಗೆ ಕೋಪಗೊಳ್ಳುವುದಕ್ಕಿಂತ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ದೇವಿಯನ್ನು ಸ್ಮರಿಸುವುದು ಉತ್ತಮವಾಗಿರಲಿದೆ. ಪೂಜೆ ಎಂದರೆ ಕೇವಲ ಪೂಜಾ ಸಾಮಗ್ರಿಗಳನ್ನು ಬಳಸುವುದಲ್ಲ, ಭಕ್ತಿ, ಶ್ರದ್ಧೆ ಮತ್ತು ಒಳ್ಳೆಯ ಮನಸ್ಸು ಕೂಡ ಮುಖ್ಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಎಚ್ಚರಿಕೆ ವಹಿಸಬೇಕಾದ ಮುಂದಿನ ವಿಷಯ ವ್ರತ ಮತ್ತು ಉಪವಾಸ ವಿಷಯದಲ್ಲಿ ಗಮನ ಅಗತ್ಯ. ಕೆಲವರು ವರಮಹಾಲಕ್ಷ್ಮಿ ವ್ರತದ ದಿನ ಉಪವಾಸ ಮಾಡುತ್ತಾರೆ. ಆದರೆ ಉಪವಾಸದ ವಿಧಾನ ಎಲ್ಲರಿಗೂ ಒಂದೇ ಆಗಿರಬೇಕು ಎಂಬ ಅವಶ್ಯಕತೆ ಇಲ್ಲ. ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ಹಾಗೆ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ವ್ರತವನ್ನು ಆಚರಿಸಿ. ಅನಾರೋಗ್ಯ, ವಯಸ್ಸು ಅಥವಾ ಇತರ ಕಾರಣಗಳಿಂದ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಅದಕ್ಕೆ ಭಯಪಡುವ ಅಗತ್ಯವಿರುವುದಿಲ್ಲ. ಭಕ್ತಿಯಿಂದ ದೇವಿಯನ್ನು ಸ್ಮರಿಸುವುದು ಬಹು ಮುಖ್ಯವಾಗಿರಲಿದೆ. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಉಪವಾಸದ ಬಗ್ಗೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಎಚ್ಚರಿಕೆ ವಹಿಸಬೇಕಾದ ಅಂಶ, ಪೂಜಾ ಸಾಮಗ್ರಿಯನ್ನು ಕಾಲಿನಿಂದ ತಾಗದಂತೆ ನೋಡಿಕೊಳ್ಳಿ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಇತರ ಪೂಜಾ ಸಾಮಗ್ರಿಗಳನ್ನು ನೆಲದ ಮೇಲೆ ಚದುರದಂತೆ ನೋಡಿಕೊಳ್ಳಿ. ಯಾವುದಾದರೂ ಸಾಮಗ್ರಿ ಕೆಳಗೆ ಬಿದ್ದರೆ ಗಾಬರಿಯಾಗದೆ ಅದನ್ನು ಸ್ವಚ್ಛವಾಗಿ ತೆಗೆದು ಸರಿಯಾದ ರೀತಿಯಲ್ಲಿ ಇಡುವುದು ಉತ್ತಮವಾಗಿರಲಿದೆ. ಇಂತಹ ಸಂದರ್ಭದಲ್ಲಿ ಭಯಪಡುವ ಅಗತ್ಯವಿಲ್ಲ. ಪೂಜೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಜಾಗರೂಕತೆಯಿಂದ ಸಾಮಗ್ರಿಗಳನ್ನು ಬಳಸುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಎಚ್ಚರಿಕೆ ವಹಿಸಬೇಕಾದ ವಿಷಯ, ಮನೆಯ ಸಂಪ್ರದಾಯಕ್ಕೆ ಗೌರವ ನೀಡುವುದು. ಹೌದು, ವರಮಹಾಲಕ್ಷ್ಮಿ ಪೂಜೆಯ ವಿಧಾನಗಳು ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ಕುಟುಂಬದಿಂದ ಕುಟುಂಬಕ್ಕೆ ಬದಲಾಗಬಹುದು. ಯಾರೋ ಒಂದು ರೀತಿಯ ಪೂಜೆ ಮಾಡುತ್ತಾರೆ, ಇನ್ನೊಬ್ಬರು ಬೇರೆ ರೀತಿಯಲ್ಲಿ ಪೂಜೆ ಮಾಡುತ್ತಾರೆ. ಆದ್ದರಿಂದ ಮತ್ತೊಬ್ಬರ ಆಚರಣೆಯನ್ನು ನೋಡಿ ನಮ್ಮ ಪೂಜೆಯೇ ತಪ್ಪು ಎಂದು ಭಾವಿಸುವ ಅಗತ್ಯವಿರುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ಹಲವಾರು ವರ್ಷಗಳಿಂದ ಅನುಸರಿಸಿ ಬಂದಿರುವಂತಹ ಸಂಪ್ರದಾಯಗಳನ್ನು ನೀವು ಅನುಸರಿಸುವುದು ಉತ್ತಮವಾಗಿರಲಿದೆ. ಸಂದೇಹವಿಲ್ಲದೆ ಮನೆಯ ಹಿರಿಯರ ಹಾಗೆ ಪುರೋಹಿತರ ಸಲಹೆ ಪಡೆಯುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಕೊನೆಯದಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮ, ಪೂಜೆಯ ನಂತರದ ಕ್ರಮವಾಗಿರಲಿದೆ. ಪೂಜೆ ಮುಗಿದ ನಂತರ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ. ಸಾಧ್ಯವಾದರೆ ಕುಟುಂಬದ ಸದಸ್ಯರು ಮತ್ತು ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಪೂಜಾ ಸ್ಥಳವನ್ನು ತಕ್ಷಣವೇ ಅಸ್ತವ್ಯಸ್ತಗೊಳಿಸದೆ ದೇವಿಯ ಪೂಜಾ ಸಾಮಗ್ರಿಯನ್ನು ಗೌರವಿಸುವುದು ಹಾಗೆ ಗೌರವದಿಂದ ಎಲ್ಲವನ್ನು ಜೋಡಿಸುವುದು ಉತ್ತಮವಾಗಿರಲಿದೆ. ಕಳಸ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಯಾವಾಗ ತೆಗೆಯಬೇಕು ಎಂಬುದನ್ನು ನಿಮ್ಮ ಕುಟುಂಬದ ಆಚರಣೆಯ ಮೇಲೆ ಅವಲಂಬಿಸಿ. ಹಾಗೆ ಇದನ್ನು ನಿಮ್ಮ ಸಂಪ್ರದಾಯದಂತೆ ನೋಡಿಕೊಳ್ಳಿ. ಇನ್ನು ಒಂದು ಮುಖ್ಯವಾದ ವಿಷಯವೇನೆಂದರೆ ಸ್ನೇಹಿತರೆ, ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಕೆಲವು ವಿಚಾರವನ್ನು ಮಾಡದಿದ್ದರೆ ದೊಡ್ಡ ಅಪಶಕುನವಾಗುತ್ತದೆ ಎಂಬ ಭಯವನ್ನು ನೀವು ಪಡುವ ಅಗತ್ಯವಿರುವುದಿಲ್ಲ. ಪೂಜೆಯಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ತಪ್ಪು ಸಂಭವಿಸಿದರೆ ದೇವಿಯ ಮುಂದೆ ಕ್ಷಮೆ ಕೇಳಿ ಮನಸ್ಸಿನಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡುವುದು ಉತ್ತಮವಾಗಿರಲಿದೆ. ದೇವಿಯ ಪೂಜೆಯ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಅದು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ನೀಡುವ ಆಧ್ಯಾತ್ಮಿಕ ಆಚರಣೆಯಾಗಿರಲಿದೆ. ಹಾಗೆ ಸ್ನೇಹಿತರೆ, ವರಮಹಾಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯಗಳು ಶ್ರದ್ಧೆ, ಸ್ವಚ್ಛತೆ, ಸುರಕ್ಷತೆ ಹಾಗೆ ಭಕ್ತಿ ಕುಟುಂಬದ ಸಂಪ್ರದಾಯವಾಗಿರಲಿದೆ. ಈ 5 ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಭಕ್ತಿಯಿಂದ ಆಚರಿಸಿ. ವರಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ ಸದಾಕಾಲ ನೆಲೆಸಿರಲಿ ಎಂದು ಪ್ರಾರ್ಥಿಸೋಣ. ಶ್ರೀ ವರಮಹಾಲಕ್ಷ್ಮೀ ದೇವಿಗೆ ಜಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ, ಹಾಗೆ
ಇಂತಹ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ, ವರಮಹಾಲಕ್ಷ್ಮಿ ಆಚರಣೆಗೆ ಸಂಬಂಧಿಸಿದ ಏನಾದರೂ ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕೇಳಬಹುದಾಗಿರಲಿದೆ. ಮುಂದಿನ ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅತಿಯಾಗಿ ನಿಮಗೆ ಅವಶ್ಯಕವಿದ್ದ ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಮುಂದಿನ ವಿಡಿಯೋದಲ್ಲೇ ನಾನು ಅದರ ಮಾಹಿತಿಯ ಜೊತೆಗೆ ಸಿಗ್ತೀನಿ.